ಹುಡುಗಿರು ಮೇಕಪ್ ಇಲ್ದಿರಾ ಮನೆಯಿಂದ ಹೊರಗಡೆ ಬರ್ತಾರ? ಸ್ಕ್ರೀನ್ ಲಾಕ್ ಓಪನ್ ಮಾಡ್ಬೇಕಂದ್ರೂ ಮೇಕಪ್ ಹಾಕೊಂಡು ಓಪನ್ ಮಾಡ್ತಾರೆ. ಫೇಸ್ ಲಾಕ್. ಏಷ್ಯನ್ ಪೇಂಟ್ಸ್ ಇಲ್ದಿರ ಯಾರು ಬರ್ತಾರೆ ಬ್ರೋ? ಮೇಕಪ್ ಇಲ್ದಿರಾ ಬಂದ್ಬಿಟ್ರ ಅವತ್ ಏನ್ ಮಾಡ್ತೀರಾ? ಚಾನ್ಸ್ ಇಲ್ಲ. ನೀವೆಲ್ಲ ಮೇಕಪ್ ಇಲ್ದಿರಾ ಬಂದಿರೋದಾ? ಅದಕ್ಕೆ ಇಲ್ಲಿ ಯಾರು ಹುಡುಗರು ಇಲ್ಲ. ಹುಡುಗಿರು ನಿಜ ಹೇಳ್ಬೇಕಂದ್ರೆ ಮೇಕಪ್ ಇಲ್ಲ ಅಂದ್ರೆ ಮಸ್ತಾಗಿ ಕಾಣಿಸ್ತಾರೆ. ಮೇಕಪ್ ಆಗಿಲ್ಲ ಅಂದ್ರೆ ಬಾಯ್ಸ್ ನೋಡಲ್ಲ. ಇವಾಗ ಹೆಂಗೆ ರಕ್ಷಾ ಕವಚ ಇವೆಲ್ಲ ಸಮಥಿಂಗ್ ಲೈಕ್ ದಟ್ ಆತರ ಇಂಪಾರ್ಟೆಂಟ್ ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಸೂರ್ಯ. ತುಂಬಾ ದಿನ ಆಯ್ತು ನಾವು ಈ ತರ ಪಬ್ಲಿಕ್ ಬಂದ್ಬಿಟ್ಟು ಪಬ್ಲಿಕ್ ಒಪಿನಿಯನ್ ತಗೊಂಡು ಇವತ್ತೇನ್ ಕಂಟೆಂಟ್ ಅಂತ ಹೇಳಿದ್ರೆ ಫುಲ್ ಫನ್ನಿ ಆಗಿರುತ್ತೆ. ಬಟ್ ಈ ಕಂಟೆಂಟ್ ಹುಡುಗಿರ್ ಸಂಬಂಧಪಟ್ಟಿರೋದಾಗಿರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ ಏನ್ ಫನ್ನಿ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಏನ್ ಕ್ವಶನ್? ಹೇಳಿ. ಹುಡುಗಿರು ಮೇಕಪ್ ಇಲ್ದಿರಾ ಹೊರಗಡೆ ಬರ್ತಾರಾ? ಚಾನ್ಸ್ ಇಲ್ಲ. ಚಾನ್ಸ್ ಇಲ್ವಾ? ಅಕಸ್ಮಾತ್ ಬಂದ್ರೆ ಏನಾಗ್ಬೋದು? ಬಾಯ್ಸ್ ಯಾರು ನೋಡಲ್ಲ. ಹೌದಾ? ಅಂದ್ರೆ ಮೇಕಪ್ಗೆ ಅಷ್ಟು ಇಂಪಾರ್ಟೆಂಟ್ ಏನು ಕೊಡ್ತಾರೆ? ಹುಡುಗಿರು ಯಾವಾಗ್ಲೂ ಮೇಕಪ್ ಬಂದಿ ಎಂತಕ್ಕಂದ್ರೆ ಅವ್ರು ಸುಂದರವಾಗಿ ಕಾಣಿಸ್ಬೇಕಂತ ಅವ್ರು ಮೇಕಪ್ ಹಾಕೊಂಡ್ ಬರ್ತವ್ರೆ. ಮೇಕಪ್ ಆಗಿಲ್ಲ ಅಂದ್ರೆ ಬಾಯ್ಸ್ ನೋಡಲ್ಲ. ಮಚ್ಚ ಈ ಹುಡುಗಿ ನೋಡೋ ಮಚ್ಚ ಹಿಂಗೈತೆ ಅಂತ ಅನ್ಬಿಟ್ಟು. ಇವಾಗ ನಮ್ಮ ಹುಡುಗರ್ಗೆ ಏನಂತ ಹೇಳಿದ್ರೆ ನ್ಯಾಚುರಲ್ ಬ್ಯೂಟಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಪಡ್ತಾರಲ್ವಾ, ಅದಕ್ಕೇನ್ ಹೇಳ್ತೀರಾ? ನ್ಯಾಚುರಲ್ ಬ್ಯೂಟಿ ಯಾರು ಈ ಕಾಲದಲ್ಲಿ ನೋಡ್ತಾ ಇಲ್ಲ. ಇವಾಗ ನಾರ್ಮಲ್ ಆಗಿ ಆ ಹುಡುಗಿ ಮೇಕಪ್ ಹಾಕಿಲ್ಲ ಅಂದ್ರೆ ಜಸ್ಟ್ ಏಜ್ಡ್ ಆಗಿ ಕಾಣಿಸ್ತಾಳೆ. ಇವಾಗ ಮೇಕಪ್ ಹಾಕೊಂಡ್ ಬಂದ್ರೆ ಅಟ್ಲೀಸ್ಟ್ ಒಂದ್ ಯೂತ್ ತರ ಕಾಣಿಸ್ತಾರೆ ಅಂತ ನಮಗೆ ಎಲ್ಲಾರು. ಇವಾಗ ನೋಡಿ ಆ ಆಂಟಿ ನಿಂತಿದಾರ, ಇವಾಗ ಅವರು ಏಜ್ ಆಗಿರೋ ತರ ಕಾಣಿಸ್ತಾರೆ. ಇವಾಗ ಅವ್ರ ಡ್ರೆಸ್ ಕೋಡ್ ನೋಡಿದ ತಕ್ಷಣ ಅವ್ರು ಹೆಂಗ್ ತರ ಅನ್ನಿಸ್ತಾರ. ಕನ್ನಡಿ ಮುಂದೆ ಹೋಗಿ ನಿಂತಿದ್ರೆ ಅಟ್ಲೀಸ್ಟ್ ನಾವ್ ನೋಡೋ ತರ ಆದ್ರೂ ನಾವ್ ಇರ್ಬೇಕಲ್ಲ. ಸೊ ಅದಕ್ಕೆ ಮೇಕಪ್. ಇಲ್ಲ ಅಂದ್ರೆ ಭಯ ಆಗ್ತಾ? ಭಯ ಅಂತ ಅಲ್ಲ, ಬಟ್ ಇವಾಗ ನಮ್ಗೊಂದ್ ಸ್ಯಾಟಿಸ್ಫ್ಯಾಕ್ಷನ್ ಅದು ನೋಡಿದ ತಕ್ಷಣ ಓಕೆ ಚೆನ್ನಾಗಿದೀವಿ. ಇವಾಗ ಯಾರ ಹತ್ರನೂ ಹೋಗಿ ನಾವೇನು ಚೆನ್ನಾಗಿಲ್ಲ ಅನ್ನೋ ತರ ನಿಂತ್ಕೋಬಾರ್ದು. ನಾವು ಸ್ವಲ್ಪ ನೋಡೋ ತರನೇ ಇದೀವಿ ಅಂದ್ಬಿಟ್ಟು ಹೋಗಿ ನಿಂತ್ಕೋಬಹುದು ಆ ತರ. ಬಿಕಾಸ್ ನಾನು ಬ್ಯೂಟಿಷಿಯನ್ ಓದ್ತಿದೀನಿ, ನನ್ ಮೇಕಪ್ ಹಾಕೋದ್ ಇಷ್ಟ, ಬಟ್ ನನ್ಗೆ ಸಿಂಪಲ್ ಆಗಿರಕ್ಕೆ ಇಷ್ಟ. ನಿಮ್ಗೆ ನನಗೆ ಸಿಂಪಲ್ ಆಗೇ ಇರ್ಬೇಕು. ಜಾಸ್ತಿ ಏನು ಮೇಕಪ್ ಅಲ್ಲ ಇಲ್ಲ. ಲೈಟ್ ಆಗಿ ಹಾಕೊಂಡ್ರೆ ಲೈಟ್ ಆಗಿ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಜನ ಹುಡುಗರು ಬಿದ್ರೆ ಸಾಕು. ಹುಡುಗರೇ ಬೇಡ. ಹುಡುಗರು ಬಿಡೋದಂತ ಅಲ್ಲ, ನಾರ್ಮಲ್ ಆಗಿ ನೋಡೋ ತರ ಇರ್ಬೇಕು ಅಷ್ಟೇ. ಬ್ರೋ ಒಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಏನು ಬ್ರೋ? ಕನ್ನಡ ಬರುತ್ತಲ್ಲ? ಒಂದ್ ಕ್ವಶನ್ ಕೇಳ್ತೀನಿ, ಬನ್ನಿ ಬ್ರೋ. ಯಾಕೆ ಏನು ಮಾಡಲ್ಲ, ಬನ್ನಿ. ಹುಡುಗಿರು ಮೇಕಪ್ ಇಲ್ದಿರಾ ಮನೆಯಿಂದ ಹೊರಗಡೆ ಬರ್ತಾರಾ? ಮೇಕಪ್ ಇಲ್ದಿರ ಅಂದ್ರೆ ಯಾರು ಬರಲ್ಲ. ಅಕಸ್ಮಾತ್ ನೀವೇನಾದ್ರು ಲವ್ ಮಾಡಿದ್ರೆ ವಿತೌಟ್ ಮೇಕಪ್ ಇಷ್ಟಪಡ್ತೀರಾ, ಮೇಕಪ್ ಇರೋ ಹುಡುಗಿನ ನ್ಯಾಚುರಲ್ ಬ್ಯೂಟಿ? ನ್ಯಾಚುರಲ್ ಮೇಕಪ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ನ್ಯಾಚುರಲ್ ಆಗಿ ಹೆಂಗಿದ್ರು ಓಕೆ. ಅಕಸ್ಮಾತ್ ಮೇಕಪ್ ಇಲ್ದಿರಾ ಬಂದಾಗ ಏನಾಗುತ್ತೆ? ಏನಾಗುತ್ತೆ? ಏನು ಆಗಲ್ಲ. ಏನಾಗಲ್ವಾ? ಹುಡುಗರು ಯಾರು ಭಯ ಬೀಳಲ್ವಾ? ಓವರ್ ಮೇಕಪ್ ಮಾಡ್ಕೊಂಡ್ ಬಂದವರು ಆಚೆ ಕಡೆ ಬಂದ್ರೆ ಆಗುತ್ತೆ. ಲೈಕ್ ಯಾವಾಗ್ಲೂ ನಮ್ ತರ ಮೇಕಪ್ ಮಾಡ್ದಿರ ಬಂದ್ರೆ ಏನು ಆಗಲ್ಲ. ಓಡೋಗ್ಬಿಡಿ ಯಾರು. ಏನಿಲ್ಲ, ಬನ್ನಿ ಬ್ರೋ. ಒಂದ್ ಕ್ವಶನ್ ಕೇಳ್ತೀನಿ, ಸಿಂಪಲ್ ಕ್ವಶನ್. ಹುಡುಗಿರು ಮೇಕಪ್ ಇಲ್ದಿರಾ ಮನೆಯಿಂದ ಹೊರಗಡೆ ಬರ್ತಾರ? ಬರ್ತಾರ ಒಂದೊಂದ್ಸತಿ ಅಂಗಡಿಗೆ ಹೋಗಕ್ ಬರ್ತಾರೆ. ಅವಾಗ ಏನಾಗ್ಬಿಡುತ್ತೆ? ನೋಡ್ ಏನು ಆಗಲ್ಲ, ಸಿಂಪಲ್ ಆಗಿರುತ್ತೆ. ಇವಾಗ ಮೇಕಪ್ ಇಲ್ದಿರೋ ಹುಡುಗಿರನ್ನ ನೋಡ್ತೀರಾ? ನಾವ್ ಹುಡುಗಿರೇ ನೋಡ ಇವಾಗ ಮುಂದೆ ಪಾಸ್ ಆಗ್ತಾ ಇರ್ತಾರೆ, ಅವಾಗ ನೋಡಲ್ಲ. ಇಗ್ನೋರ್ ಮಾಡ್ತೀನಿ. ಹೆಂಗ್ ಇಗ್ನೋರ್ ಮಾಡ್ತೀರಾ? ಸಿಗ್ಮಾ. ಬನ್ನಿ ಬ್ರೋ. ಅಲ್ಲ ಏನ್ ಬೇಕಂತ ಹೇಳಿ. ಏನಂದ್ರೆ ಹುಡುಗಿರು ಮೇಕಪ್ ಇಲ್ದಿರಾ ಮನೆಯಿಂದ ಹೊರಗಡೆ ಬರ್ತಾರ? ಅವ್ರ ಮೇಕಪ್ ಇಲ್ದಿದಾಗ ಬಂದ್ರೆ ಹುಡುಗರು ಓಡಾಗ್ಬೇಕು ಬ್ರೋ ಅಷ್ಟೇ. ಯಾಕೆ? ಆ ದರಿದ್ರ ಮುಖ ನೋಡಕ್ ಆಗಲ್ಲ. ಅಕಸ್ಮಾತ್ ಬಂದ್ಬಿಡ್ತಾ, ಗೊತ್ತಿರೋರೆ ನಿಮ್ ಡೈಲಿ ಮೇಕಪ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ, ಮೇಕಪ್ ಇಲ್ದಿರಾ ಬಂದ್ಬಿಟ್ರ ಅವತ್ ಏನ್ ಮಾಡ್ತೀರಾ? ಏನಿಲ್ಲ, ಅವ್ರ ಮುಖ ನೋಡಕ್ ಆಗಲ್ಲ, ಅಸ್ಲು ಕಣ್ಣಿಡಿಯಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾರೆ ಹುಡುಗಿರು ಮೇಕಪ್ಗೆ? ಅವ್ರಿಗೆ ಇಂಪಾರ್ಟೆಂಟ್ ಅದೊಂಥರ ಇವಾಗ ಹೆಂಗೆ ರಕ್ಷಾ ಕವಚ ಅಂತೀವಲ್ಲ, ಸಮಥಿಂಗ್ ಲೈಕ್ ದಟ್ ಆತರ ಇಂಪಾರ್ಟೆಂಟ್ ಅವ್ರಿಗೆ. ಇವಾಗ ನಿಮ್ಗೆ ಮೇಕಪ್ ಹಾಕೊಳ್ಳೋ ಹುಡುಗಿ ಇಷ್ಟ ಆಗುತ್ತಾ, ಇಲ್ಲ ಮೇಕಪ್ ಆಗದೆ ಇರೋ ಹುಡುಗಿ ಇಷ್ಟ? ನ್ಯಾಚುರಲ್ ಆಗಿ ಇರ್ಬೇಕು. ನ್ಯಾಚುರಲ್ ಆಗಿ ಸಂಪ್ರದಾಯಸ್ಥವಾಗಿದ್ರೆ, ಒಳ್ಳೆ ಮನ್ಸಾಗಿದ್ರೆ ಸಾಕು ನಮ್ ಹುಡುಗಿರು. ಮೇಕಪ್ ಇಲ್ಲ, ಅವ್ರನ್ನ ನೋಡಿ ಭಯ ಆಗ್ಬಿಡುತ್ತೆ, ಅವಾಗ ಏನ್ ಮಾಡ್ತೀರಾ? ಅವಾಗ ಏನಿಲ್ಲ ಒದ್ದೋಡ್ಸೋದು. ಈಗಿನ ಕಾಲದಲ್ಲಿ ಹುಡುಗಿರೆಲ್ಲ ಹಂಗಿದಾರ? ಒಂದ್ ಸ್ವಲ್ಪ ಒಬ್ರು ಇಲ್ಲ. 1% ಇಲ್ಲ ಬ್ರೋ, ಎಲ್ಲ ಮೇಕಪ್? ಎಲ್ಲ ಮೇಕಪ್ ಎಲ್ಲೋ ಎಲ್ಲೋ ಅಲ್ಲ. 1% 0.0001% ಹುಡುಗಿರ್ ಮಾತ್ರ ನ್ಯಾಚುರಲ್ ಆಗಿರೋದು. ಮಿಗ್ದವ್ರು ಎಲ್ಲರೂ ಕೂಡ ಮೇಕಪ್ ಹಾಕೊಂಡೇ ಇದ್ ಮಾಡೋದು, ಆಚೆ ಬರೋದು. ಸ್ಕ್ರೀನ್ ಲಾಕ್ ಓಪನ್ ಮಾಡ್ಬೇಕಂದ್ರೂ ಮೇಕಪ್ ಹಾಕೊಂಡು ಓಪನ್ ಮಾಡ್ತಾರೆ. ಫೇಸ್ ಲಾಕ್. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು? ಮನೇಲಿ ಅಷ್ಟೇ ಹಾ. ಹಂಗೆ ಹಾ. ಕೆಲವು ರೀಲ್ಸ್ ಅಲ್ಲೆಲ್ಲ ಹಂಗೆ. ಇವಾಗ ಮನೇಲಿ ಇದ್ರು ಮೇಕಪ್ ಮಾಡ್ಕೊಂಡೇ ಇರ್ತಾರೆ. ಮನೇಲಿ ಇದ್ರು ಕೂಡ ಹಾ. ಏನದು ಟ್ಯಾನ್ ಆಗ್ಬಿಡ್ತಾರೆ. ಹಾ. ಮನೇಲಿ ಇದ್ರು ಟ್ಯಾನ್ ಆಗ್ತಾರೆ, ಆಚೆ ಬಂದ್ರು ಟ್ಯಾನ್ ಆಗ್ತಾರೆ. ಹಾ. ಮನೇಲಿ ಇದ್ರೆ ಶೆಕೆ, ಆಚೆ ಬಂದ್ರೆ ಟ್ಯಾನ್. ಅದಕ್ಕೆ ಮೇಕಪ್ ಹಾಕೊಂಡ್ರೆ ಏನು ಆಗಲ್ಲ. ಏನು ಆಗಲ್ಲ. ಹುಡುಗಿರು ಮೇಕಪ್ ಆಗ್ದಿರಾ ಮನೆಯಿಂದ ಹೊರಗಡೆ ಹೋಗಲ್ಲ, ಯಾಕೆ? ಯಾಕೋ
ಯಾಕೋ ಅಂದ್ರೆ ಅವ್ರನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾ? ಹೇಳೋಣ ಕ್ವಶನ್ ಹೇಳೋಣ ಇವಾಗ ಹುಡುಗಿರು ಮೇಕಪ್ ಇಲ್ದಿರ ಮನೆಯಿಂದ ಹೊರಗಡೆ ಹೋಗಲ್ಲ. ಯಾಕಂತ ಯಾಕೆ ಸೌಂದರ್ಯ ಕಾಣಿಸಲ್ಲ ಅದಕ್ಕೆ. ಅಂದ್ರೆ ಇವಾಗ ಅಕಸ್ಮಾತ್ ಮೇಕಪ್ ಇಲ್ದಿರ ಆಚೆ ಬಂದ್ಬಿಟ್ರು, ಹ್ಮ್. ಇವರೆಲ್ಲ ಬಂದ್ಬಿಟ್ಟು ನಿಮ್ ಫ್ರೆಂಡ್ಸ್ ತಾನೆ ಅವರೆಲ್ಲ ಫ್ರೆಂಡ್ಸ್ ಆಚೆ ಬಂದ್ಬಿಟ್ರು, ಏನ್ ಮಾಡ್ತೀರಾ? ಏನ್ ಮಾಡಕ್ ಆಗಲ್ಲ, ನೋಡೋದು ಹಿಡಿತೀರಾ? ಕಂಡಿಡ್ತೀವಿ, ನೋಡ್ಬೇಕು ಏನ್ ದರಿದ್ರ ಏನೇನ್ ಕಣ್ಣಲ್ಲಿ ನೋಡ್ಬೇಕು, ಈ ಕಣ್ಣಲ್ಲಿ ನೋಡ್ತೀರಾ? ನೋಡ್ತೀವಿ. ಅಷ್ಟೊಂದು ಇಂಪಾರ್ಟೆಂಟ್ ಏನು ಕೊಡ್ತಾರೆ ಮೇಕಪ್ಗೆ ಹುಡುಗಿರು? ಚೆನ್ನಾಗ್ ಕಾಣಿಸ್ತಾರೆ ಅಂತ ಅಣ್ಣ. ಚೆನ್ನಾಗ್ ಕಾಣಿಸ್ಲಿ ಅಂತ. ವಿತೌಟ್ ಮೇಕಪ್ ಬಂದ್ಬಿಡ್ತಾರೆ ಸಡನ್ ಆಗಿ, ಅವಾಗ ಏನ್ ಮಾಡೋದು? ಅವಾಗ ಬರಲ್ಲ, ಅವ್ರ ಆಚೆ ಹಂಗಲ್ಲ ಬರಲ್ಲ, ಮೇಕಪ್ ಮಾಡ್ಕೊಂಡೆ ಬರಲ್ಲ. ಮನೇಲಿ ಇದ್ರು ಮೇಕಪ್ ಅಲ್ಲೇ ಇರ್ಬೇಕು ಅಂತ ಅನ್ಕೊಂತಾರಲ್ಲ ಹುಡುಗಿರು, ಅದಕ್ಕೆ ಅವ್ರ ಇಷ್ಟ ಅಣ್ಣ, ಅವ್ರವ್ರ ಇಷ್ಟ. ಇವಾಗ ನೀವು ಲವ್ ಮಾಡ್ತಾ ಇದೀರಾ? ಇಲ್ಲಪ್ಪ. ಅಕಸ್ಮಾತ್ ಲವ್ ಮಾಡಿದ್ರೆ ವಿತೌಟ್ ಮೇಕಪ್ ಹುಡುಗಿರ್ನ ಇಷ್ಟ ಪಡ್ತೀರಾ ಇಲ್ಲ ಮೇಕಪ್ ಹಾಕೊಳ್ಳೋ ಹುಡುಗಿರ್ನ ಇಷ್ಟ ಪಡ್ತೀರಾ? ನ್ಯಾಚರ್ ಆಗಿರೋನ್ ಇಷ್ಟಪಡ್ತೀನಿ. ನೀವು ನ್ಯಾಚುರಲ್ ಬಂದಾಗ ಅವ್ರ ಮನೆಯಿಂದ ಹೊರಗಡೆ ಬಂದಾಗ ಭಯ ಬಿದ್ಬಿಟ್ರೆ ಏನ್ ಮಾಡ್ತೀರಾ? ಹಂಗ್ ಭಯ ಬೀಳೋರ್ನೆಲ್ಲ ಲವ್ ಮಾಡಲ್ಲ ಅಣ್ಣ. ಹುಡುಗಿರು ಮೇಕಪ್ ಇಲ್ದಿರಾ ಮನೆಯಿಂದ ಹೊರಗಡೆ ಬರ್ತಾರಾ? ಬರ್ತಾರೆ. ಬರ್ತಾರೆ. ನೀವು ಬರ್ತೀರಾ? ಬರ್ತೀನಿ. ತುಂಬಾ ಜನ ಹುಡುಗರು ಹೇಳ್ತಾರೆ, ಹುಡುಗಿರು ಏನಾದ್ರು ಮೇಕಪ್ ಇಲ್ದಿರಾ ಹೊರಗಡೆ ಬಂದ್ರೆ ನಮ್ಗೆ ಭಯ ಆಗುತ್ತೆ ಅಂತ. ಆತರ ಎಲ್ಲ ಏನಿಲ್ಲಪ್ಪ. ಮತ್ತೆ ಇನ್ನೊಂದ್ ಕ್ವಶನ್ ಏನಂದ್ರೆ, ಅಂದ್ರೆ ಅವ್ರಿಗೆ ಮೇಕಪ್ ಹಾಕಿ ಹಾಕಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಇವಾಗ ಇನ್ನೊಂದೇನಂದ್ರೆ ಹುಡುಗಿರು ಮನೇಲಿ ಇದ್ರು ಮೇಕಪ್ ಅಲ್ಲೇ ಇರ್ತಾರೆ ಅವರು ಅಂತ ಹುಡುಗರು. ಇರ್ತಾರೆ. ಅಂದ್ರೆ ಅವ್ರಿಗೊಂದು ಹುಚ್ಚು ಮೇಕಪ್ ಅಂದ್ರೆ. ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾರೆ ಮೇಕಪ್ಗೆ? ಅಂದ್ರೆ ಲವ್ ಮೇಕಪ್ ಮೇಲೆ, ಪ್ರಾಡಕ್ಟ್ಸ್ ಮೇಲೆ ಎಲ್ಲ ಲವ್ ಜಾಸ್ತಿ ಅದಕ್ಕೆ. ಮತ್ತೆ ಹುಡುಗರು ಏನ್ ಹೇಳ್ತಾರೆ ಅಂದ್ರೆ, ಮೇಕಪ್ ಇಲ್ದಿರಾ ಏನಾದ್ರು ಆಚೆ ಬಂದ್ರೆ ಅವ್ರನ್ನ ನೋಡಲ್ಲ ಅಂತ ಹೇಳ್ಬಿಟ್ಟು ಮೇಕಪ್ ಹಾಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ. ಅದ್ ಕರೆಕ್ಟ್. ಸ್ವಲ್ಪ ಜನ ಹುಡುಗಿರ್ ಹಂಗಿರ್ತಾರೆ. ನೀವು ಮೇಕಪ್ ಹಾಕಿಲ್ಲ ಅಲ್ವಾ? ಇಲ್ಲಪ್ಪ. ನೀವು ನ್ಯಾಚುರಲ್ ಬ್ಯೂಟಿನಾ? ಅಂದ್ರೆ ನೀವ್ ಯಾಕೆ ಮೇಕಪ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡಲ್ಲ? ಅಂದ್ರೆ ಏನೋ ಒಂಥರ ಏನಕ್ಕೆ ಹಾಕೊಂಡ್ ಬರ್ಬೇಕು ಸುಮ್ನೆ, ಅದೆಲ್ಲ ಕಾಲೇಜ್ಗೆ ಏನಕ್ಕೆ ಅಂತ. ಎಲ್ಲಾದ್ರೂ ಫಂಕ್ಷನ್ಸ್ ಏನಾದ್ರೂ ಇದ್ರೆ ಮಾತ್ರ ಹಾಕೊಂಡ್ ಹೋಗೋದು. ಥ್ಯಾಂಕ್ ಯು ಮೇಡಮ್. ಒಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ನಮ್ಗೆ ಆನ್ಸರ್ ಮಾಡಕ್ ಬರಲ್ಲ. ನೀವ್ ಕೇಳಿದ್ರು ಪರವಾಗಿಲ್ಲ, ಹೇಳ್ತೀನಿ. ನಮ್ದೇ ಇದೆ ಮತ್ತೆ, ಕೇಳ್ತೀನಿ ಬನ್ನಿ, ಹೇಳಿ. ಬನ್ನಿ ಜೊತೆಲಿ ಬಂದ್ ನಿಂತ್ಕೊಳ್ಳಿ, ಪಾಪ ಭಯ ಆಗಲ್ವಾ ಯಾರಿಗೆ? ಅವ್ರಿಗೆ? ನಿಮಗ್ ಭಯ ಆಗಲ್ವಾ? ನಂಗ್ ಭಯ ಏನಿಲ್ಲ. ಇವಾಗ ಹುಡ್ಗಿರು ಮೇಕಪ್ ಇಲ್ದಿರಾ ಮನೆಯಿಂದ ಹೊರಗಡೆ ಬರ್ತಾರ? ಬರ್ತಾರೆ. ಹುಡುಗರು ಇಲ್ಲಿ ಬಂದ್ ಹೇಳ್ಬೇಕು. ನೀವೆಲ್ಲ ಮೇಕಪ್ ಇಲ್ದಿರಾ ಬಂದಿರೋದಾ? ಅದಕ್ಕೆ ಇಲ್ಲಿ ಯಾರು ಹುಡುಗರು ಇಲ್ಲ ಅಂತ. ಇವಾಗ ಬರ್ತಾರಾ? ಹುಡುಗರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೇಕಪ್ ಇಲ್ದಿರಾ ಬಂದ್ರೆ ಅವ್ರು ನೋಡಕ್ ಆಗಲ್ಲ, ನಮ್ಗೆ ಭಯ ಆಗುತ್ತೆ ಅಂತಾರೆ. ಅದಕ್ಕೆ ಏನ್ ಹೇಳ್ತೀರಾ? ಅದ್ ನಮಗ್ ಗೊತ್ತಿಲ್ಲ. ಹುಡುಗಿರು ಇವಾಗ ಮೇಕಪ್ ಇಂಪಾರ್ಟೆಂಟ್ ಕೊಡ್ತಾರಲ್ವಾ, ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾರೆ? ಅವ್ರು ಚೆನ್ನಾಗ್ ಕಾಣ್ಲಿ, ನೋಡ್ದವ್ರು ನಮ್ನೆ ನೋಡ್ಲಿ ಅಂತ. ಹೋಗೋರ್ ಬರೋರೆಲ್ಲ ಮೇಕಪ್ ಇಲ್ಲ ಅಂದ್ರೆ ನೋಡಲ್ವಾ? ಒಬ್ಬೊಬ್ರು ನೋಡ್ತಾರೆ, ಒಬ್ಬೊಬ್ರು ನೋಡಲ್ಲ. ಇವಾಗ ನೀವು ವಿತೌಟ್ ಮೇಕಪ್ ನಾನ್ ವಿತೌಟ್ ಮೇಕಪ್ ಯಾವಾಗ್ಲೂ? ಬಟ್ ಮೇಕಪ್ ಹಾಕೊಂತೀರಾ? ಹಾಕೊಳ್ಳಲ್ಲ ಮೇಕಪ್. ಇವಾಗ ಏನೋ ಫಂಕ್ಷನ್ ಹೋಗ್ಬೇಕಾದ್ರೆ ಅಷ್ಟೇ. ಅಷ್ಟೇ. ಬ್ಯೂಟಿನ ನೀವು? ಹುಡುಗಿರು ಮೇಕಪ್ ಇಲ್ದೆ ಮನೆಯಿಂದ ಹೊರಗಡೆನೆ ಬರಲ್ಲ, ಯಾಕೆ? ಬ್ರೋ, ಮನೆ ಒಳಗಡೆ ಅಂದ್ರೆ ಯಾರು ನೋಡಲ್ಲ, 4 ವಾಲ್ಸ್ ಒಳಗಡೆ ಇರ್ತಾರೆ. ಆಚೆ ಬಂದ್ರೆ ಫುಲ್ ಎಲ್ಲಾರು ನೋಡ್ತಾರಲ್ಲ, ಅವ್ರ ಹತ್ರ ಮೆಚ್ಕೋಬೇಕಲ್ಲ, ಅದಕ್ಕೆ. ಇನ್ನ ಕೆಲವರು ಹುಡುಗಿರು ಏನ್ ಮಾಡ್ತಾರೆ ಅಂದ್ರೆ, ಮನೇಲಿದ್ರು ಮೇಕಪ್ ಮಾಡ್ಕೊಂಡೇ ಇರ್ತಾರೆ. ಅದು ರೀಲ್ಸ್ ಇವಾಗ ಇದೆಲ್ಲ ಟ್ರೆಂಡ್. ರೀಲ್ಸ್, ಸ್ನಾಪ್ ಚಾಟ್, ಸ್ನಾಪ್ ಹಾಕಿ ಎಲ್ಲಾನು ಪಟಾಯಿಸ್ಬೇಕು, ಹೋಲ್ ಮಾಡ್ಬೇಕು. ನೀವ್ ಲವ್ ಮಾಡ್ತಿದ್ದೀರಾ? ಅಕಸ್ಮಾತ್ ನೀವು ಲವ್ ಮಾಡೋದಾಗ್ಲಿ, ನಿಮ್ಗೆ ಹುಡುಗಿರ್ ಅಂದ್ರೆ ವಿತೌಟ್ ಮೇಕಪ್ ಅಲ್ಲಿ ಇರ್ಬೇಕಾ, ಮೇಕಪ್ ಅಲ್ಲಿ ಇರ್ಬೇಕಾ? ಎರಡು ಬ್ರೋ, ಅವಾಗ ತಾನೇ ಅವ್ರನ್ನ ಮೇಂಟೈನ್ ಮಾಡಕ್ ಆಗತ್ತೆ. ಮೇಕಪ್ ಇಲ್ಲ ಅಂದ್ರೂ ಮೇಂಟೈನ್ ಮಾಡ್ಬೇಕು, ಮೇಕಪ್ ಇದ್ರೂ ಮೇಂಟೈನ್ ಮಾಡ್ಬೇಕು. ಮದ್ವೆ ಆದ್ರೆ ಅದೇ ಮಾಡ್ಬೇಕು. ನಿಮ್ಮ ಫ್ರೆಂಡ್ ಆಗ್ಲಿ, ಯಾರೋ ಒಬ್ರು ಫ್ರೆಂಡ್ ಇರ್ತಾರೆ, ಯಾವಾಗ್ಲೂ ಮೇಕಪ್ ಹಾಕೊಂತ ಇರ್ತಾರೆ, ಸಡನ್ ಆಗಿ ಮೇಕಪ್ ಇಲ್ದಿರಾ ಬಂದ್ಬಿಡ್ತಾರೆ, ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ? ಆ ತರ ಇರತ್ತೆ ಬ್ರೋ, ಅಷ್ಟೇ. ನಿಮ್ ಹೆಸರು ಬ್ರೋ? ಅರುಣ್ ಅಂತ. ಈಗ ಬೇರೆಯವ್ರು ಪಬ್ಲು ಅಂತ ಕರೀತಾರೆ, ಡಿಜೆ ಪಬ್ಲು. ಡಿಜೆ ಮಾಡ್ತೀರಾ ನೀವು? ಹೌದು. ಅಂದ್ರೆ ಎಲ್ಲೆಲ್ಲಿ ಡಿಜೆ? ಒಬ್ಬಲ್ಲ ಬ್ರೋ, ಬ್ಲಾ ಕೋರ್ಮಂಗ್ಲ ಇಂಡಿಗೋ ಇದೆ ಗೊತ್ತಾ? ಫಸ್ಟ್ ಇಂಡಿಗೋ ಇತ್ತು, ಇವಾಗ ಬ್ಲಾ ಇದೆ, ಅಲ್ಲ ಡಿಜೆ ಮಾಡಿ. ಸೂಪರ್ ಬ್ರೋ. ಏನ್ ಕ್ವಶನ್ ಅಂತ ಹೇಳಿದ್ರೆ, ಹುಡುಗಿರು ಮೇಕಪ್ ಇಲ್ದಿರಾ ಮನೆಯಿಂದ ಆಚೆ ಬರಲ್ಲ, ಇದಕ್ಕೆ ಏನ್ ಹೇಳ್ತೀರಾ? ಏಷ್ಯನ್ ಪೇಂಟ್ಸ್ ಇಲ್ದ್ರೆ ಯಾರು ಬರ್ತಾರೆ ಬ್ರೋ? ಇವಾಗ ನೀವು ಯಾವ್ದೇ ಮನೆ ನೋಡಕ್ ಹೋದ್ರು ಏಷ್ಯನ್ ಪೇಂಟ್ ಇಲ್ಲ ಅಂದ್ರೆ ಯಾರು ಬರ್ತಾರೆ ಬ್ರೋ? ಪೇಂಟ್ ಇಲ್ಲ ಮನೆ ನೋಡಕ್ ಹೋದಾಗ ಪೈಂಟ್ ಗಿಂಟ್ ಎಲ್ಲ ಬೆಳೆದಿದ್ರೆ ಚೆನ್ನಾಗ್ ಕಾಣಿಸುತ್ತೆ, ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಇರ್ತೀರಿ. ಹುಡುಗಿರ ಹಂಗೆ ಅಂತೀರಾ? ಹುಡುಗಿರು ಅದೇ ಬ್ರೋ, ಸೇಮೇ. ಮನೇಲೂ ಅಷ್ಟೇ, ಈಗ ಹೊರಗಡೆ ಬಂದ್ರೆ ಮೇಕಪ್ ಹಾಕೊಂಡ್ ಬಂದ್ರೆ ಪರವಾಗಿಲ್ಲ, ಮನೇಲಿ ಇದ್ರೆ ಮೇಕಪ್ ಮಾಡ್ಕೊಂಡೇ ಇರ್ತಾರೆ. ಮನೇಲಿ ಯಾರನ್ನೋ ರೆಡಿ ಮಾಡ್ತಾ ಇರ್ತಾರೆ ಬ್ರೋ, ಅಷ್ಟೇ. ನಿಜ. ರೆಡಿ ಮಾಡ್ತಾ ಇರ್ತಾರೆ. ಯಾರೋ ಇರ್ತಾರಲ್ಲ ಬ್ರೋ ಪಕ್ಕದ ಮನೆಯವರು, ಆತರ ಯಾರನ್ನ ರೆಡಿ ಮಾಡೋ ಆತರ ಇರೋರೇ ನೋಡೋದು ಬ್ರೋ. ಅಷ್ಟೊಂದು ಇಂಪಾರ್ಟೆಂಟ್ ಏನು ಕೊಡ್ತಾರೆ ಮೇಕಪ್? ಯಾಕಂದ್ರೆ ಬ್ರೋ, ಹುಡುಗರು ನೋಡ್ಲಿ ಬರ್ಲಿ ಅಂತ ಸ್ವಲ್ಪ ಏನೋ ಅದು ಹೇಳಕ್ ಆಗಲ್ಲ ವರ್ಡ್. ಬಟ್ ಹುಡುಗರಿಗೋಸ್ಕರ ಮೇಕಪ್ ಮಾಡ್ಕೊಂಡ್ ಬರ್ತಾರೆ. ಬಟ್ ನಮ್ ಹುಡುಗರು ಹುಡುಗಿರ್ಗೋಸ್ಕರ ಏನಾದ್ರು ಮಾಡ್ಕೊಂಡ್ ಬರ್ತಾರ ಮೇಕಪ್? ನಮ್ ಹುಡುಗರಲ್ಲಿ ನಾನೆಲ್ಲ ಹಂಗಿಲ್ಲಲ್ಲ ಬ್ರೋ. ಬೆಳಿಗ್ಗೆ ಎದ್ದು ಮಗ ತೊಳಿತೀನಿ, ತಲೆ ಬಾಚ್ತೀನಿ, ಬಟ್ಟೆ ಹಾಕೊಂಡ್ ಬರ್ತೀನಿ. ಆದ್ರೂ ನಾವ್ ಇಂಪ್ರೆಸ್ ಮಾಡ್ತೀರಿ ಹುಡುಗಿರ್ನ, ಅಷ್ಟೇ. ಅದು ಹುಡುಗರ್ಗಿರೋ ಟ್ಯಾಲೆಂಟ್, ಆದ್ರೂ ಇಂಪ್ರೆಸ್ ಮಾಡ್ತೀವಿ. ಹುಡುಗಿರ್ ಹಂಗಲ್ಲ,
ಹಂಗಲ್ಲ bro. ಇದ್ರೇನೆ ಇಂಪ್ರೆಸ್ ಆಗೋದನ್ನ ಹಾ. ಮೇಕಪ್ ಹಾಕೊಂಡು ಅರೆ ಹುಡುಗಿರ್ ನಿಜ ಹೇಳ್ಬೇಕಂದ್ರೆ ಮೇಕಪ್ ಇಲ್ಲ ಅಂದ್ರೆ ಮಸ್ತಾಗಿ ಕಾಣಿಸ್ತಾರೆ. ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾರೆ. ಲವ್ ಮಾಡ್ತಿದ್ದೀರಾ ನೀವು? ಓಕೆ, ಅಕಸ್ಮಾತ್ ನಿಮ್ಮ ಫ್ರೆಂಡ್ ಆಗ್ಲಿ ಲವರ್ ಆಗ್ಲಿ ಯಾರ ಒಂದ್ ಹುಡುಗಿ ವಿತೌಟ್ ಮೇಕಪ್ ಅಲ್ಲಿ ಇದ್ರೆ ಎಷ್ಟ ಆಗುತ್ತಾ, ಇಲ್ಲ ಮೇಕಪ್ ಅಲ್ಲಿ ಇದ್ರೆ ಎಷ್ಟ ಆಗುತ್ತೆ? ವಿತೌಟ್ ಮೇಕಪ್ ಬ್ರೋ ಆಬ್ವಿಯಸ್ಲಿ. ಅಂದ್ರೆ ಇವಾಗ ಸಡನ್ ಆಗಿ ಇವಾಗ ನಿಮ್ಮ ಫ್ರೆಂಡ್ ಯಾರಾದ್ರೂ ಫುಲ್ ಎವ್ರಿ ಡೇ ಮೇಕಪ್ ಅಲ್ಲಿ ಇರ್ತಾರೆ, ಸಡನ್ ಆಗಿ ಮೇಕಪ್ ಇಲ್ದಿರ ಬಂದ್ಬಿಡ್ತಾರೆ, ಅವಾಗ ಏನ್ ಮಾಡ್ತೀರಾ? ಹಿಂಗೆ ಚೆನ್ನಾಗಿ ಕಾಣಿಸ್ತಿದ್ಯಾ, ನಾಳೆಯಿಂದ ಅದೇ ತರ ಬಾ. ಕಂಡಿಡಿತೀರಾ ನೀವು? ಬ್ರೋ ಅಷ್ಟೊಂದು ಕ್ಲಾರಿಟಿ ಸಿಗುತ್ತಾ? ಎಕ್ಸ್ಪೀರಿಯನ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಆ ತರ. ಓಕೆ, ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು ಬ್ರೋ? ಪ್ರವೀಣ್ ಬ್ರೋ. ನನ್ಗೊಂದ್ ಕ್ವಶನ್ ಕೇಳ್ತಾರಂತೆ, ಏನ್ ಕ್ವಶನ್ ಅಂತ ಗೊತ್ತಿಲ್ಲ, ಕೇಳಿ. ಚಿಕ್ಕಮ್ಮಗೆ ಇಂಗ್ಲಿಷ್ ಅಲ್ಲಿ ಏನಂತಾರ ಬ್ರೋ? ಚಿಕ್ಕಮ್ಮಗ? ನಾನ್ ಕನ್ನಡದವನು, ನನ್ ಇಂಗ್ಲಿಷ್ ಅಷ್ಟೊಂದು ಗೊತ್ತಿಲ್ಲ. ಏನಂತಾರೆ ಮಾಡಿ. ದಿಲೀಪ? ಚಿಕ್ಕಮ್ಮನ ನಮ್ಗೆ ದೊಡ್ಡಮ್ಮ ಗೊತ್ತು, KGF ಅಲ್ಲಿ. ಮಿನಿಮಮ್ ಅಂತಾರೆ ಬ್ರೋ. ಮಿನಿಮಮ್. ಮಿನಿಮಮ್ ಪಕ್ಕನಾ? ಪಕ್ಕ. ಇನ್ನೊಂದ್ ಗೊತ್ತಿಲ್ಲ ಕ್ವಶನ್ bro. ಕೇಳ್ತಾರಂತೆ, ಕೇಳಿ ಬ್ರೋ. ಬ್ರೋ ಇವಾಗ 2 ಲಾರಿ ಡ್ರೈವರ್ಗಳು ಒನ್ ವೇಲ್ ಹೋಗ್ತಾ ಇರ್ತಾರೆ, ಹಾ. 2 ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಹಾ. ಆದ್ರೆ ಏನಾಗುತ್ತೆ ಅವಾಗ? ಹಾ? ಅವಾಗ ಎಲ್ಲಿ ಏನಾಗುತ್ತೆ? ಹೋಗ್ತಾ ಇರ್ತಾರೆ? ಒಂದೇ ವೇ ಅಲ್ಲಿ ಇರೋದು ಒನ್ ಟೈಮ್ ಒಂದ್ ಲಾರಿ ಮಾತ್ರ ಪಾಸ್ ಆಗುತ್ತೆ. ಹಾ. ಅವಾಗ ಏನಾಗುತ್ತೆ? ಅವಾಗ ಏನಾಗುತ್ತೆ ಅಂದ್ರೆ, ಹೋದ್ರೆ ಸ್ಟಾಪ್ ಮಾಡ್ತಾರೆ, ಇಬ್ರು ನೋಡ್ಕೊಂತಾರಲ್ವಾ, ಸ್ಟಾಪ್ ಮಾಡ್ತಾರೆ. ಮತ್ತೆ ಇಬ್ರು ಹಂಗೆ ಪಾಸ್ ಆಗ್ತಾರೆ ಬ್ರೋ. ಹೆಂಗ್ ಪಾಸ್ ಆಗ್ತಾರೆ? ನಾನು ಹೇಳಿದ್ ಬರೀ ಲಾರಿ ಡ್ರೈವರ್ ಇರ್ತಾರಂತ, ಲಾರಿನೇ ಇರಲ್ಲ ಬ್ರೋ. ನೋಡಿದ್ರೆ ಇವ್ರು ನಮ್ಗೆ ಸೈಕ್ ಮಾಡ್ತಾ ಇರೋದು. ಈ ತರ ಕ್ವಶನ್ ಎಲ್ಲ ಎಲ್ಲಿ ಹುಡುಕ್ತೀರಾ? ಅದು ಖಾಲಿ ಬಿದ್ದಾಗ ಮೈಂಡ್ ಬಂದ್ಬಿಡುತ್ತೆ ಬ್ರೋ. ಸ್ಕೂಲಲ್ಲಿ ಖಾಲಿ ಬಿದ್ದಾಗ ನಾವ್ ಮಾಡೋ ಕೆಲ್ಸನೇ ನಮ್ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗೋದು. ನಾವು ಅದೇ ಮಾಡ್ತಾ ಇರೋದು ಇವಾಗ. ಸರಿ ಬ್ರೋ. ಥ್ಯಾಂಕ್ ಯು ಬ್ರೋ. ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಮೇಕಪ್ ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಏನಕ್ಕಂದ್ರೆ ಅವರು ಮೇಕಪ್ ಅವ್ರ ಆಸ್ತಿ ಇದ್ದಂಗೆ. ಅವ್ರು ಏನೇ ಬಿಟ್ರು ಮೇಕಪ್ ನ ಮಾತ್ರ ಬಿಡಲ್ಲ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನ್ಯಾಚುರಲ್ ಬ್ಯೂಟಿನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವಾಗ ಒಂದು ನ್ಯಾಚುರಲ್ ಬ್ಯೂಟಿ ಆಗಿರ್ತಾರೆ. ಇನ್ನೊಂದೇನಂದ್ರೆ ಈ ಕಾಸ್ಮೆಟಿಕ್ಸ್ ಅದು ಇದೆಲ್ಲ ಯೂಸ್ ಮಾಡ್ತಾರಲ್ವಾ, ಅವ್ರ ಸ್ಕಿನ್ನೇ ಹಾಳಾಗೋದು. ಅದ್ರ ಬದಲು ಅವರು ನ್ಯಾಚುರಲ್ ಬ್ಯೂಟಿ ಇದ್ರೆ ನ್ಯಾಚುರಲ್ ಆಗಿ ಎಲ್ಲರಿಗೂ ಇಷ್ಟ ಆಗ್ತಾರಲ್ವಾ. ಸೊ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನ್ಗೇನಂತ ಹೇಳಿದ್ರೆ ಸಿಚುವೇಶನ್ ತಕ್ಕಂಗೆ ಇರ್ಬೇಕು ಮೇಕಪ್. ಹಂಗನ್ಬಿಟ್ಟು ಜಾತ್ರೆ ತರ ಮೇಕಪ್ ಹಾಕೊಂಡು ಇರಬಾರ್ದು ಅಷ್ಟೇ.